ಹಾಯ್, ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಈಗ ಹೊಸದಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅಂದರೆ ಇರೋ ವೆಬ್ಸೈಟನ್ನು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಆಪ್ಷನ್ಸ್ ಬೇರೆ ಥರ ಇದೆ. ಸೊ ನಿಮ್ಮ ಮೊಬೈಲ್ನಲ್ಲಿ ನೀವು ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಆ ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ವೆಬ್ಸೈಟಿಗೆ ಬರ್ತೀರಾ. ಇದನ್ನು ಹಾಗೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ ಇರುತ್ತೆ ಬಾಟಮಲ್ಲಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಇಲ್ಲಿ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟಲ್ಲಿ ನೀವು ಗೆಟ್ ಆಧಾರ್ ಅಂತ ಇರುತ್ತೆ. ಒಂದು ನಿಮಿಷ. ಸೊ ನೀವಿಲ್ಲಿ ನೋಡ್ಕೋಬೋದು, ಇಲ್ಲಿ ಗೆಟ್ ಆಧಾರ್ ಅಂತ ಇದೆಯಲ್ಲ, ಸೊ ಇಲ್ಲಿ ಗೆಟ್ ಆಧಾರ್ ಅಂತ ಕಾಣಿಸ್ತಿದೆಯಲ್ಲ. ಆಮೇಲೆ ಇದರಲ್ಲೇ ನೋಡಿದ್ರೆ ಮೂರನೇ ಆಪ್ಷನ್ ಡೌನ್ಲೋಡ್ ಆಧಾರ್ ಅಂತ ಇದೆ. ಸೊ ಈ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ನಂಬರ್ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಎನ್ರೋಲ್ಮೆಂಟ್ ಐ ಡಿ ಇದ್ದರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವರ್ಚುವಲ್ ಐ ಡಿ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಇರೋದು ಈಗ ಆಧಾರ್ ನಂಬರ್, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ನಂಬರನ್ನು ಟೈಪ್ ಮಾಡಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಐ ವಾಂಟ್ ಎ ಮಾಸ್ಟ್ ಆಧಾರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋದಂದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ ನೋಡಿ, ಇದು ನಿಮಗೆ ಬೇರೆ ಥರನೂ ಬರ್ಬೋದು. ಸೊ ನೀವು ಒಂದು ಅಪ್ಡೇಟೆಡ್ ಕ್ರೋಮ್ ಬ್ರೌಸರ್ನಲ್ಲಿ ಯೂಸ್ ಮಾಡಿದ್ರೆ ಓಕೆ. ಏನು ಬಂದಿತ್ತು? 6G9BQ 6G9BQ ಅಂತ ಟೈಪ್ ಮಾಡಬೇಕಾಗತ್ತೆ. ಸೊ ಈ ಟಿಕ್ಕನ್ನ ನೀವು ಟಿಕ್ ಮಾಡಿನೂ ಡೌನ್ಲೋಡ್ ಮಾಡ್ಬೋದು, ಮಾಡಿದೇನೂ ಡೌನ್ಲೋಡ್ ಮಾಡ್ಬೋದು. ಸೊ ಟಿಕ್ ಮಾಡಿ ಡೌನ್ಲೋಡ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಆಲ್ರೆಡಿ ಡೌನ್ಲೋಡ್ ಮಾಡಿರೋದು ಹೇಗೈತೆ ಅಂತ ನಿಮಗೆ ಗೊತ್ತಿರ್ಬೋದು. ಸೊ ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಡೋಣ. ನೆಕ್ಸ್ಟು ಸೆಂಡ್ ಒ ಟಿ ಪಿ ಅಂತ ಇದೆಯಲ್ಲ, ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒ ಟಿ ಪಿ ಬಂದ್ಬಿಟ್ಟು ನಮ್ಮ ಮೊಬೈಲ್ ನಂಬರ್ಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಸೆಂಡ್ ಆಗಿದೆ ಅಂತ ಒಂದು ಪಾಪಪ್ ಬರ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಕೋಬೋದು 949517 949517 ಇದು ನಮ್ಮ ಆಧಾರ್ ನಂಬರಿಂದ ಒ ಟಿ ಪಿ. ಸೊ ಈಗ ಒ ಟಿ ಪಿ ಟೈಪ್ ಮಾಡಿದ್ಮೇಲೆ ಒಂದು ಸರ್ವೆ ಕೇಳುತ್ತೆ. ಅಂದರೆ ವೆನ್ ಡಿಡ್ ಯು ಎನ್ರೋಲ್ ಆಧಾರ್ ಅಂತ ಇದೆ. ಸೊ ಇದರಲ್ಲಿ ನೀವು ಏನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮಗೆ ಇಷ್ಟ ಬಂದ ಓಕೆ. ಇದರಲ್ಲಿ ನೀವೇನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಎಸ್ ಆರ್ ನೋ ಕ್ಲಿಕ್ ಮಾಡ್ಕೊಳ್ಳೋದೆ. ಓಕೆ, ಎಲ್ಲದು ಸೆಲೆಕ್ಟ್ ಮಾಡ್ಕೊಂಡಾಯ್ತು. ಇಲ್ಲಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಡೌನ್ಲೋಡ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡನ್ನು ರೀಡ್ ಮಾಡಲಿಕ್ಕೆ ಮೊದಲಿನ ಥರನೇ ಒಂದು PDF ರೀಡರ್ ಬೇಕಾಗುತ್ತೆ, ಅಡಾಬಿ ಅಕ್ರೋಬ್ಯಾಟ್ ಅಂತ. ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನನಗೆ ಮೆಸೇಜ್ ಬಂದಿದೆ ನೋಡಿ, ವರ್ಚುವಲ್ ಐ ಡಿ ನಂಬರು. ಸೊ ಇದು ಬಂದ್ಬಿಟ್ಟು ನಮ್ಮ ಆಧಾರ್ ಕಾರ್ಡನ್ನು ಅನ್ಲಾಕ್ ಮಾಡಲಿಕ್ಕೆ ಒಂದು ಪಾಸ್ವರ್ಡ್ ಬೇಕಾಗುತ್ತೆ. ಪಾಸ್ವರ್ಡ್ ಹೇಗಿರುತ್ತಪ್ಪ ಅಂದರೆ, ಸೊ ನನ್ನ ಹೆಸರು ಮಂಜುನಾಥ್ ಅಂತ. ಸೊ ಅದರಲ್ಲಿ ಫಸ್ಟು 4 ಅಕ್ಷರ ಟೈಪ್ ಮಾಡಬೇಕಾಗತ್ತೆ ಕ್ಯಾಪಿಟಲ್ ಲೆಟ್ರಲ್ಲಿ. MANJ ಒಂದು ನಿಮಿಷ, MANJ 4 ಅಕ್ಷರ ಬಂತ. ನಾನು ಹುಟ್ಟಿದ್ದು ಯಾವಾಗ? 1997. ಸೊ 1997 ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಇಯರನ್ನು ಟೈಪ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಏನಾಗಿರಬಹುದು, ವಿಜಯ್ ಅಂತ ಇಟ್ಕೊಳ್ಳೋಣ. ನೀವು ಏನಂತ ಟೈಪ್ ಮಾಡಬೇಕಂದ್ರೆ VIJA, ವಿಜಯ ಅಂತ ಟೈಪ್ ಮಾಡಿ, ಸ್ಪೇಸ್ ಏನೂ ಕೊಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ನೀವು 1990 ಹುಟ್ಟಿದರೆ 1990 ಅಂತ ಪಾಸ್ವರ್ಡ್ ಇರುತ್ತೆ. ಸೊ ಆ ರೀತಿ. ಸೊ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಕ್ಲಿಕ್ ಮಾಡಿದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಸೊ ನಾನು ಇದನ್ನು ಫುಲ್ ಬ್ಲರ್ ಮಾಡಿದ್ದೀನಿ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಸೊ ನೀವು ಈ ರೀತಿ ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು.
ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.